ಹಾಯ್ ಎಲ್ಲರಿಗೂ, ಇದು ಸ್ಯಾಟರ್ಡೆ ವ್ಲಾಗ್. ಸ್ವಲ್ಪ ಬಿಸಿಲು ಬಂದಂಗಾಗಿತ್ತು ಅಂತ ಅಂದ್ಬಿಟ್ಟು ನಾನು ಬೆಡ್ಶೀಟನ್ನೆಲ್ಲ ವಾಶ್ ಮಾಡಿ ಹಾಕಿದ್ದೆ. ಸ್ವಲ್ಪ ಬಿಸಿಲು ಬಂದಿದ್ದರಿಂದ ಒಣಗಿತ್ತು ಕೂಡ. ಅದನ್ನೆಲ್ಲ ಇವಾಗ ದಿವಾನ್ಗೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಗೆ ಕಳ್ಸದ ಕಾಯಿ ಕೂಡ ಹಾಗೆ ಇತ್ತು. ಅದರಿಂದ ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ ಕಳ್ಸದ ಕಾಯಿಂದ. ಸೊ ಹಾಗಾಗಿ ಇವತ್ತೊಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯಿನ ಫಸ್ಟು ತುರ್ಕೊತಾ ಇದ್ದೀನಿ. ಆ ಕಪ್ಪು ಭಾಗನ ಸ್ವಲ್ಪ ಬಿಟ್ಬಿಟ್ಟು ಆಮೇಲೆ ತುರ್ಕೊತಾ ಇದ್ದೀನಿ, ಆ ಬಿಳಿ ಭಾಗನೆಲ್ಲ. ಇವಾಗ ತುರಿದಿದ್ದೆಲ್ಲ ಮುಗೀತು. ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಈ ತುರಿದಿರುವಂಥ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅಂದರೆ ಅದ್ರ ನೀರು ಸ್ವಲ್ಪ ಇತ್ತು ಅದರಲ್ಲಿ. ಸೊ ಹಾಗಾಗಿ ನೀರು ಸ್ವಲ್ಪ ಡ್ರೈ ಆದರೆ ಚೆನ್ನಾಗಿರುತ್ತೆ. ಲಡ್ಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀರು ಸ್ವಲ್ಪ ಡ್ರೈ ಆದರೆ ತುಂಬ ದಿನ, ಒಂದು 3-4 ದಿನ ಇಟ್ಕೊಂಡು ತಿನ್ಬೋದು. ಇಲ್ಲದಿದ್ದರೆ ಬೇಗ ಹಾಳಾಗುತ್ತೆ ಅಂದ್ಬಿಟ್ಟು ಹುರಿದಿದ್ದೆಲ್ಲ ಆಯಿತು. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. ಹಾಗೆ 1 ಕಪ್ಪು ಬೆಲ್ಲ ಅಷ್ಟು ತೊಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಈ ಥರ ರುಬ್ಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಗೋಡಂಬಿನ ಚೂರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಡ್ಡು ಥರ ಕಟ್ಕೊಂಡ್ರೆ ದಿಢೀರಾಗಿ ಒಂದು ಲಡ್ಡು ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಬೇಗ ಕೂಡ ಆಗುತ್ತೆ. ತುಂಬ ಕಡಿಮೆ ಟೈಮ್ ಕೂಡ ತಗೊಳುತ್ತೆ ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು.